ನೀವೇನಾದ್ರೂ ನೀರಿನ ಬಿಲ್ಲನ್ನ ಬಾಕಿ ಉಳಿಸ್ಕೊಂಡಿದ್ರೆ ಈ ಕೂಡಲೇ ಪಾವತಿ ಮಾಡಿ. ಬಿಡಬ್ಲ್ಯೂಎಸ್ಎಸ್ಬಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿದ್ರೆ ಹುಷಾರ್ ಹುಷಾರ್. ಬಿಡಬ್ಲ್ಯೂಎಸ್ಎಸ್ಬಿ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಚಾಟಿ ಬೀಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತವರು ಈ ಕೂಡಲೇ ಪಾವತಿ ಮಾಡಿ. ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮದ ಎಚ್ಚರಿಕೆ. ಆರ್ಥಿಕ ಇಲಾಖೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಪತ್ರ ಕೂಡ ಬರೆದಿದೆ. ಬಡ್ಡಿ ಸಮೇತ ಬಾಕಿ ಉಳಿಸ್ಕೊಂಡ ಇಲಾಖೆಗಳ ಪಟ್ಟಿಯನ್ನ ಕೂಡ ತಯಾರಿ ಮಾಡಿರೋದು. ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿರುವಂತಹ ಸರ್ಕಾರಿ ಇಲಾಖೆಗಳು ಕೋಟ್ಯಾಂತರ ರೂಪಾಯಿ, ನೋಡಿ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡಿರೋದು. ಆ ಪಟ್ಟಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಆರ್ಥಿಕ ಇಲಾಖೆಗೆ ಪತ್ರ ಬರೆದಿದೆ ಬೆಂಗಳೂರು ಜಲಮಂಡಳಿ. ಬಿಬಿಎಂಪಿಯಿಂದಲೇ ಸುಮಾರು 1,92,00,000 ನೀರಿನ ಬಿಲ್ ಬಾಕಿ ಇರೋದು. ಶಿಕ್ಷಣ ಇಲಾಖೆಯಿಂದ 38 ಲಕ್ಷ, ತೋಟಗಾರಿಕೆ ಇಲಾಖೆಯಿಂದ 47 ಲಕ್ಷ, ಸಾರ್ವಜನಿಕ ಶೌಚಾಲಯ, ಸ್ವಿಮ್ಮಿಂಗ್ ಪೂಲ್, ಗ್ಯಾರೇಜು ಒಟ್ಟಾರೆಯಾಗಿ 23 ಕೋಟಿ ರೂಪಾಯಿ ನೀರಿನ ಬಿಲ್ಲು ಬಾಕಿ ಇದೆ. ಕೇಂದ್ರ ಸರ್ಕಾರದಿಂದ ಒಟ್ಟು 26 ಕೋಟಿ ರೂಪಾಯಿ ನೀರಿನ ಬಿಲ್ ಬಾಕಿ ಇದೆ. ಈ ಕೂಡಲೇ ನೀರಿನ ಬಿಲ್ಲನ್ನು ಪಾವತಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸರ್ಕಾರ ಸಂಸ್ಥೆಗಳಿಂದ 220 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದೆ. ಪ್ರಮುಖವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಬಿಲ್ಗಳು ಪೆಂಡಿಂಗ್ ಇದೆ. ಗವರ್ಮೆಂಟ್ ಆಫ್ ಇಂಡಿಯಾದವರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನು ವಸೂಲಿ ಮಾಡೋದಕ್ಕೂ ನಾವು ಕ್ರಮ ಸರ್. ನಾನು ಆಗಲೇ ಹೇಳಿದ ಪ್ರಕಾರ ಕೆಲವು ದರ ಏರಿಕೆ ಒಂದೇ ನಮಗೆ ವ್ಯವಸ್ಥೆ ಅಲ್ಲ, ಆದರೆ ನಾವು ಬೇರೆ ಬೇರೆ ಮೂಲಗಳಿಂದ ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಬೇರೆ ಏನು ಇಲಾಖೆಗಳು ಸಂಸ್ಥೆಗಳಿದೆ ಅವ್ರಿಗೂ ಕೂಡ ಒತ್ತಾಯ ಮಾಡಿದೆ, ಅವರಿಂದ ಕೂಡ ಸದ್ಯದಲ್ಲೇ ವಸೂಲಿ ಮಾಡ್ತೀವಿ. ಒಟ್ಟಾರೆ ನಮ್ಮ ಜಲಮಂಡಳಿಯ ಯಾವುದು ನಮ್ಮ ಹತ್ರ ಯೂಸ್ ಮಾಡಿದ್ರಲ್ಲ ಅವರು ದುಡ್ಡು ನಮ್ಮ ಮಾನದಂಡಕ್ಕೆ ನಾವು ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ನೇರವಾಗಿ ಪತ್ರವನ್ನು ವ್ಯವಹಾರ ಮಾಡಿದ್ದೇವೆ. ಆರ್ಥಿಕ ಇಲಾಖೆಯಲ್ಲಿ ಏನು ಇಲಾಖೆಗಳಿಗೆ ಅನುದಾನ ಬರುತ್ತದೆ ಅದರಲ್ಲಿ ಹಿಡ್ಕೊಂಡು